ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರ್ ಮ್ಯಾಕ್ರೋ ಎಕನಾಮಿಕ್ಸಿಂದ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗಲ್ಲಿ ಪ್ರಾಡಕ್ಟ್ ಮೆಥಡನ್ನು ಅಂದರೆ ವ್ಯಾಲ್ಯೂ ಆ್ಯಡೆಡ್ ಮೆಥಡನ್ನು ವಿತ್ ನ್ಯೂಮರಿಕಲ್ ಎಕ್ಸಾಂಪಲ್ನ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 3 ಮೆಥಡ್ಸ್ ಬರುತ್ತೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗಲ್ಲಿ: ಪ್ರಾಡಕ್ಟ್ ಮೆಥಡ್, ಇನ್ಕಮ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್ ಅಂತ. ಸೊ ನಾನಿಲ್ಲಿ ಫಸ್ಟಾಗಿ ನಿಮಗೆ ಪ್ರಾಡಕ್ಟ್ ಆರ್ ವ್ಯಾಲ್ಯೂ ಆ್ಯಡೆಡ್ ಮೆಥಡನ್ನು ಎಕ್ಸ್ಪ್ಲೈನನ್ನು ಮಾಡ್ತಾ ಇದ್ದೀನಿ ವಿತ್ ನ್ಯೂಮರಿಕಲ್ ಎಕ್ಸಾಂಪಲ್. ನೋಡೋಣ. ಫಸ್ಟ್ ಮೀನಿಂಗನ್ನು ನೋಡೋಣ. ಎ ಪ್ರಾಡಕ್ಟ್ ಆರ್ ವ್ಯಾಲ್ಯೂ ಆ್ಯಡೆಡ್ ಮೆಥಡ್. ಡೆಫಿನಿಷನ್: The product or value added method is a technique used to calculate the gross domestic product of an economy by adding up the value added at each stage ಆಫ್ ಪ್ರೊಡಕ್ಷನ್. ಸೊ ಇಲ್ಲಿ ವ್ಯಾಲ್ಯೂ ಆ್ಯಡೆಡ್ ಮೆಥಡ್ ಅನ್ನೋದು GDPಯನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಇರುವಂತಹ ಒಂದು ಟೆಕ್ನಿಕ್ ಆಗಿದೆ. ಸೊ ಈ ಒಂದು ಟೆಕ್ನಿಕ್ ಅಥವಾ ಈ ಒಂದು ಮೆಥಡಲ್ಲಿ ದ ವ್ಯಾಲ್ಯೂ ಆ್ಯಡೆಡ್ ಅಟ್ ಈಚ್ ಸ್ಟೇಜ್ ಆಫ್ ಪ್ರೊಡಕ್ಷನ್ ಏನಿದೆ ಅದರ ಒಂದು ವ್ಯಾಲ್ಯೂ ಪ್ರತಿಯೊಂದು ಸ್ಟೇಜಸಲ್ಲೂ ವ್ಯಾಲ್ಯೂ ಆ್ಯಡೆಡ್ ಆಗ್ತಾ ಹೋಗುತ್ತೆ. ಇಟ್ ಮೆಷರ್ಸ್ ದ ವ್ಯಾಲ್ಯೂ ಆ್ಯಡೆಡ್ ಇನ್ ದ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟೆರಿಟರಿ ಸೆಕ್ಟರ್. 3 ಸೆಕ್ಟರ್ ಒಂದು ಎಕನಾಮಿಲಿ ಇರೋದು ನಿಮಗೆ ಗೊತ್ತಿದೆ: ಪ್ರೈಮರಿ, ಸೆಕೆಂಡರಿ, ಟೆರಿಟರಿ ಸೆಕ್ಟರ್ ಅಂತ. ಪ್ರೈಮರಿ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಾಗೆ, ಸೆಕೆಂಡರಿ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್, ಆ್ಯಂಡ್ ಟೆರಿಟರಿ ಅಂತ ಹೇಳಿದ್ರೆ ಬ್ಯಾಂಕಿಂಗ್, ಸರ್ವಿಸ್ ಸೆಕ್ಟರ್. ಓಕೆ, ಈ 3 ಸೆಕ್ಟರಲ್ಲಿ ಉತ್ಪಾದನೆ ಆಗುವಂಥ ಪ್ರಾಡಕ್ಟ್ ಆಗುವಂತಹ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಆ್ಯಡಪ್ ಮಾಡ್ತಾ ಈ ಒಂದು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗನ್ನು ಮಾಡ್ತಾರೆ. ಇದನ್ನು ನಾವು ಡೆಫಿನೇಷನ್ ಆಗಿ ತಗೋಬೋದು. ಸೊ ಫಸ್ಟು ಇಲ್ಲಿ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ಕೊಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ಟೆಪ್ಸ್ ಇದೆ. ಓಕೆನಾ? ಸೊ ಇನ್ ನ್ಯಾಷನಲ್ ಇನ್ಕಮ್ ಈ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಸ್ಟೆಪ್ಸನ್ನು ನಾವು ಮಾಡಬೇಕಾಗತ್ತೆ. ಈ ಸ್ಟೆಪ್ಸ್ ಯಾಕೆ, ಈ ಸ್ಟೆಪ್ಸ್ ಮೀನಿಂಗ್ ಏನು, ಹೇಗೆ ಮಾಡೋದು, ಫಸ್ಟ್ ಎಕ್ಸಾಂಪಲ್ಸ್ ಆಮೇಲೆ ಕೊಡ್ತೀನಿ, ಅಂದರೆ ನ್ಯೂಮರಿಕಲ್ ಎಕ್ಸಾಂಪಲ್. ಈಗ ನಾನು ಅದರ ಮೀನಿಂಗನ್ನು ಹೇಳ್ತಾ ಹೋಗ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಓಕೆ, ಸ್ಟಾರ್ಟ್ ಬೈ ಕ್ಯಾಲ್ಕುಲೇಟಿಂಗ್ ದ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಟ್ ಮಾರ್ಕೆಟ್ ಪ್ರೈಸ್. ಸೊ ಫಸ್ಟು ನಾವೇನನ್ನು ಫೈಂಡ್ ಔಟ್ ಮಾಡಬೇಕು? GVA ಅಟ್ ಮಾರ್ಕೆಟ್ ಪ್ರೈಸ್, ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಮೆಥಡ್. ಓಕೆ, ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫ್ರಮ್ ಈಚ್ ಆಫ್ ದ 3 ಮೇನ್ ಸೆಕ್ಟರ್, 3 ಮೇನ್ ಸೆಕ್ಟರ್ ಹಾಗೆ ಹೇಳಿದಾಗೆ ಪ್ರೈಮರಿ ಸೆಕ್ಟರ್ ಅಗ್ರಿಕಲ್ಚರ್, ಫಿಶಿಂಗ್, ಮೈನಿಂಗ್ ಎಲ್ಲ ಬರುತ್ತೆ. ಒಂದಷ್ಟು ಸೆಕ್ಟರ್ಸ್ಗಳು ಇದರಲ್ಲಿ ಪ್ರೈಮರಿ ಸೆಕ್ಟರ್ಸಲ್ಲಿ ಬರುತ್ತೆ. ಹಾಗೆ ಸೆಕೆಂಡರಿ ಸೆಕ್ಟರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ, ಕನ್ಸ್ಟ್ರಕ್ಷನ್ ಬರುತ್ತೆ, ಇಂಡಸ್ಟ್ರೀಸ್ಗಳು ಬರುತ್ತವೆ. ಓಕೆ, ಟೆರಿಟರಿ ಸೆಕ್ಟರಲ್ಲಿ ಸರ್ವಿಸ್ ಲೈಕ್ ಬ್ಯಾಂಕಿಂಗ್, ಇನ್ಶೂರೆನ್ಸ್, ಹೆಲ್ತ್ ಕೇರ್. ಸೊ ಇದೆಲ್ಲ ಸರ್ವಿಸ್ ಸೆಕ್ಟರಲ್ಲಿ ಬರುವಂಥದ್ದು. ಓಕೆ, ಈ 3 ಸೆಕ್ಟರಲ್ಲಿ ಪ್ರೊಡಕ್ಟ್ ಆಗುವಂತಹ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನು ಪ್ರೊಡಕ್ಷನ್ ಆಗುತ್ತೆ ಅದರಿಂದ ವ್ಯಾಲ್ಯೂ ಆಫ್ ಇಂಟರ್ಮೀಡಿಯೇಟ್ ಗೂಡ್ಸನ್ನು ನಾವು ಮೈನಸ್ ಮಾಡಬೇಕಾಗುತ್ತೆ. ಓಕೆ, ದ GVA ಈಸ್ ಟೋಟಲ್ ವ್ಯಾಲ್ಯೂ ಆಫ್ ಔಟ್ಪುಟ್ ಲೈಕ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ 3 ಮೇನ್ ಸೆಕ್ಟರ್. ಓಕೆ, ಅದರಿಂದ ಏನನ್ನು ಮೈನಸ್ ಮಾಡಬೇಕು? ವ್ಯಾಲ್ಯೂ ಆಫ್ ಇಂಟರ್ಮೀಡಿಯೇಟ್ ಗೂಡ್ಸ್ ಯೂಸ್ಡ್ ಇನ್ ಪ್ರೊಡಕ್ಷನ್. ಆ ಒಂದು ಪ್ರೊಡಕ್ಷನಲ್ಲಿ ಯೂಸ್ ಆದಂತಹ ಇಂಟರ್ಮೀಡಿಯೇಟ್ ಗೂಡ್ಗಳ ವ್ಯಾಲ್ಯೂವನ್ನು ಮೈನಸ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಡಬಲ್ ಕೌಂಟಿಂಗ್ ಆಗಬಾರ್ದು ಅನ್ನೋ ರೀಸನಿಂದ ಮೈನಸ್ ಮಾಡ್ತಾ ಇದ್ದಾರೆ ಇಂಟರ್ಮೀಡಿಯೇಟ್ ಗೂಡ್ ಅಂತ. ಇಂಟರ್ಮೀಡಿಯೇಟ್ ಗೂಡ್ ಅಂತ ಹೇಳಿದ್ರೆ ಎಕ್ಸಾಂಪಲ್, ಈಗ ಒಂದು ಕಾರನ್ನು ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಇಂಜಿನ್ ಆಗಿರ್ಬೋದು, ಬೇರೆ ಬೇರೆ ಪಾರ್ಟ್ಸ್ ಏನಿರುತ್ತೆ ಆ ಪಾರ್ಟ್ಸನ್ನು ಯೂಸ್ ಮಾಡ್ಕೊಳ್ತಾರೆ ಅಲ್ವಾ, ಅದನ್ನು ನಾವು ಇಂಟರ್ಮೀಡಿಯೇಟ್ ಗೂಡ್ ಅಂತ ಹೇಳ್ತೀವಿ. ಓಕೆ, GVA ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? 3 ಸೆಕ್ಟರಿಂದ ಬಂದಂತಹ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವ್ಯಾಲ್ಯೂಯಿಂದ ಇಂಟರ್ಮೀಡಿಯೇಟ್ ವ್ಯಾಲ್ಯೂವನ್ನು ಮೈನಸ್ ಮಾಡಿದಾಗ ನಮಗೆ GVA ಸಿಗುತ್ತೆ. ಸೊ ಇವಾಗ GDP ಅಂದರೆ ಏನು ಅಂತ ನೋಡೋಣ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಟ್ ಮಾರ್ಕೆಟ್ ಪ್ರೈಸ್. ಸಮ್ಮಿಂಗ್ ಅಪ್ ದ GVA ಆಫ್ ದ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟೆರಿಟರಿ ಸೆಕ್ಟರ್ ಗಿವ್ಸ್ ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಟ್ ಮಾರ್ಕೆಟ್ ಪ್ರೈಸ್. ಸೊ ಇಲ್ಲಿ GDP ಅಂದರೆ ಏನು, ಮಾರ್ಕೆಟ್ ಪ್ರೈಸಲ್ಲಿ GDP ಅಂತ ಹೇಳಿದ್ರೆ GVAನ 3 ಸೆಕ್ಟರಿಂದ ಬಂದಂತಹ ಏನಂತ ಹೇಳ್ತೀವಿ ವ್ಯಾಲ್ಯೂವನ್ನು ಪ್ಲಸ್ ಅಥವಾ ಸಮ್ಮಿಂಗ್ ಅಪ್ ಅಥವಾ ಹೇಳಿದ್ರೆ ಆ್ಯಡ್ ಮಾಡಿದಾಗ ನಮಗೆ GDP ಸಿಗುತ್ತೆ. ದಿಸ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಇನ್ ಎ ಕಂಟ್ರಿ. ಇದನ್ನು ನಾವು ಮೀನಿಂಗ್ GDP ಮೀನಿಂಗ್ ಆಗಿ ತಗೋಬೋದು. ದಿಸ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಇನ್ ಎ ಕಂಟ್ರಿ. ಓಕೆ, ಸೊ ಅಷ್ಟು ಇಂಡಸ್ಟ್ರೀಸ್ಗಳನ್ನು ಹ್ಯಾಡಪ್ ಮಾಡಿದಾಗ ನಮಗೆ GDP ಸಿಕ್ತು. ನೆಕ್ಸ್ಟು ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಟ್ ಫ್ಯಾಕ್ಟರ್ ಕಾಸ್ಟ್. ಹಾಗಂದ್ರೆ ಏನು? ಫ್ರಮ್ ದ GDPಯಲ್ಲಿ ಏನನ್ನು ಮೈನಸ್ ಮಾಡ್ತಾ ಇದ್ದಾರೆ? ಡಿಪ್ರಿಸಿಯೇಷನನ್ನು ಮೈನಸ್ ಮಾಡಬೇಕು, ಹಾಗೆ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸನ್ನು ಮೈನಸ್ ಮಾಡಬೇಕು.
ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಅಂದರೆ ಏನು? ದ ರಿಡಕ್ಷನ್ ಇನ್ ದ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಡ್ಯೂ ಟು ವೇರ್ ಆ್ಯಂಡ್ ಟೇರ್. ವೇರ್ ಆ್ಯಂಡ್ ಟೇರ್ ಏನಿದು ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಒಂದಷ್ಟು ಇಂಡಸ್ಟ್ರೀಸ್ಗಳಲ್ಲಿ ಮಿಷಿನ್ಸ್ಗಳನ್ನು ಟೂಲ್ಸ್ಗಳನ್ನು ಇಟ್ಕೊಂಡಿರ್ತಾರೆ ಅಲ್ಲ, ತುಂಬ ವರ್ಷಗಳಿಂದ ಅದು ಯೂಸ್ ಮಾಡ್ತಾ ಏನಾಗ್ತಾ ಇರುತ್ತೆ, ಸವಿತಾ ಇರುತ್ತೆ, ಹೌದಲ್ವಾ? ಸೊ ಇವಾಗ ಯಾವುದಾದ್ರೂ ಒಂದು ಗೂಡನ್ನು ನಾವು ಮಿಷಿನ್ಗೋಸ್ಕರ ಮಿಷಿನರೀಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾಗ ಅದು ಸವಿಯುತ್ತೆ ಅಲ್ವಾ. ಒಂದು ವರ್ಷಕ್ಕೆ ಆ ಒಂದು ಮಿಷಿನ್ನ ಸವಕಳಿ ವೆಚ್ಚ ಅಥವಾ ಅದರ ಡಿಪ್ರಿಸಿಯೇಷನ್ ಅಥವಾ ರಿಡಕ್ಷನ್ ಎಷ್ಟಾಯ್ತು ಅದನ್ನು ನಾವು ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಇಲ್ಲಿ GDP ಇಂದ ಡಿಪ್ರಿಸಿಯೇಷನನ್ನು ಮೈನಸ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದನ್ನು ಮೈನಸ್ ಮಾಡಬೇಕು, ಏನದು? ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಏನಿದು ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳಿದ್ರೆ, ಇಂಡೈರೆಕ್ಟ್ ಟ್ಯಾಕ್ಸ್ ಲೈಕ್ GST. ಸೊ GST ಇಂದ ಸಬ್ಸಿಡೀಸನ್ನು ಮೈನಸ್ ಮಾಡಬೇಕು. ಸೊ ಸಬ್ಸಿಡೀಸ್ ಅಂದರೆ ಏನು? ಗೌರ್ಮೆಂಟು ಫಾರ್ಮರ್ಗಾಗಿರ್ಬೋದು, ಇಂಡಸ್ಟ್ರೀಸ್ಗಾಗ್ಬೋದು ಒಂದಷ್ಟು ಸಬ್ಸಿಡೀಸನ್ನು ಕೊಡುತ್ತೆ, ಅದನ್ನು ಮೈನಸ್ ಮಾಡಬೇಕು. ಇಂಡೈರೆಕ್ಟ್ ಟ್ಯಾಕ್ಸಿಂದ ಸಬ್ಸಿಡೀಸನ್ನು ಮೈನಸ್ ಮಾಡಿದಾಗ ನೆಟ್ ಡೊಮೆಸ್ಟಿಕ್ ಟ್ಯಾಕ್ಸ್ ಸಿಗುತ್ತೆ ಅಲ್ವಾ. ಸೊ ಈಗ NDP ಇಂದ ಈ ಎರಡನ್ನು ಮೈನಸ್ ಮಾಡ್ತಾರೆ, ನಮಗೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನೋದು ಸಿಗುತ್ತೆ, ಹೌದಲ್ವಾ? ಸೊ ವಿಚ್ ರೆಪ್ರೆಸೆಂಟ್ ದ ಆ್ಯಕ್ಚುಲ್ ಇನ್ಕಮ್ ಜನರೇಟೆಡ್ ಬೈ ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಆಫ್ ದ ಪ್ರೊಡಕ್ಷನ್. ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಏನಿದೆ ಅದರ ಪ್ರೊಡಕ್ಷನಿಂದ ಬಂದಂತಹ ರಿಯಲ್ ಇನ್ಕಮ್, ಆ್ಯಕ್ಚುಲ್ ಇನ್ಕಮ್ ಇದಾಗಿರುತ್ತೆ. ಯಾವುದು? ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಟ್ ಫ್ಯಾಕ್ಟರ್ ಕಾಸ್ಟ್. ಓಕೆ, ಸೊ GDPಯಲ್ಲಿ ಡಿಪ್ರಿಸಿಯೇಷನನ್ನು ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸನ್ನು ಮೈನಸ್ ಮಾಡಿದಾಗ ನನಗೆ NDP ಅಟ್ ಫ್ಯಾಕ್ಟರ್ ಕಾಸ್ಟ್ ಸಿಕ್ತು. ಇದು ಆ್ಯಕ್ಚುಲ್ ಇನ್ಕಮ್ ಜನರೇಟೆಡ್ ಬೈ ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಆಫ್ ದ ಪ್ರೊಡಕ್ಷನ್ ಆಗಿರುತ್ತೆ. ಹಾಗಿದ್ರೆ ಲಾಸ್ಟ್ ನ್ಯಾಷನಲ್ ಇನ್ಕಮ್ ಸ್ಟೆಪ್ ಇದೆ, NNP ಅಂತ ಹೇಳ್ತೀವಿ. ಇದನ್ನು ಟು ಕನ್ವರ್ಟ್ NDP ಏನು ಮೂರನೇದೇನಿದೆ ಅದನ್ನು ಇಂಟು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಟ್ ಫ್ಯಾಕ್ಟರ್ ಕಾಸ್ಟ್ ಹೀಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಇದನ್ನು ನಾವು ಆಲ್ಸೋ ನೋನ್ ಆಸ್ ನ್ಯಾಷನಲ್ ಇನ್ಕಮ್ನ ನಾವು NDPಯನ್ನು ನ್ಯಾಷನಲ್ ಇನ್ಕಮ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ಇನ್ನೊಂದನ್ನು ಆ್ಯಡ್ ಮಾಡ್ತೇಬೇಕು. ಏನು? ಆ್ಯಡ್ ದ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂದರೆ NFIAಯನ್ನು ಆ್ಯಡ್ ಮಾಡಬೇಕು. ಓಕೆ, ದಿಸ್ ಈಸ್ ನ ಇನ್ಕಮ್ ಅರ್ನ್ಡ್ ಫ್ರಮ್ ಫಾರಿನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮೈನಸ್ ಇನ್ಕಮ್ ಅರ್ನ್ಡ್ ಬೈ ಫಾರಿನ್ ಇನ್ವೆಸ್ಟರ್ ಇನ್ ಅ ಡೊಮೆಸ್ಟಿಕ್ ಎಕಾನಮಿ ಅಂತ ಹೇಳಿದರೆ, ಇಲ್ಲಿ ನಮ್ಮ ಕಂಟ್ರಿ ಬೇರೆ ಒಂದು ಕಂಟ್ರಿಯಿಂದ ಪಡೆದಂತಹ ಇನ್ವೆಸ್ಟ್ಮೆಂಟ್, ಹಾಗೆ ಬೇರೆ ಒಂದು ಇನ್ವೆಸ್ಟರ್ಸ್ ನಮ್ಮ ಒಂದು ಎಕಾನಮಿಯಲ್ಲಿ ಪಡೆದಂತಹ ಲೈಕ್ ನೋಡ್ಕೊಳ್ಳಿ, ಇಲ್ಲಿ ದಿಸ್ ಈಸ್ ದ ಇನ್ಕಮ್ ಅರ್ನ್ ಫ್ರಮ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್. ಬೇರೆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ ಬಂದಂತಹ ಇನ್ಕಮ್ ಮೈನಸ್ ಇನ್ಕಮ್ ಅರ್ನ್ಡ್ ಬೈ ಫಾರಿನ್ ಇನ್ವೆಸ್ಟರ್ಸ್ ಇನ್ ದ ಡೊಮೆಸ್ಟಿಕ್ ಎಕಾನಮಿ. ನಮ್ಮ ಎಕಾನಮಿಯಿಂದ ಏನು ಬೇರೆ ಫಾರಿನ್ ಅವರು ಪಡ್ಕೊಂಡಂತಹ ಇನ್ಕಮ್ ಮೈನಸ್ ಮಾಡಬೇಕು. ಓಕೆ, ಮೈನಸ್ ಮಾಡಿದಾಗ ನಮಗೆ NFIA ಸಿಗುತ್ತೆ. ಈ NFIAನ ನಾವು NDPಗೆ ಆ್ಯಡ್ ಮಾಡಿದಾಗ ನ್ಯಾಷನಲ್ ಇನ್ಕಮ್ ಅನ್ನೋದು ಜನರೇಟ್ ಆಗುತ್ತೆ. ಒಂದು ಸೆಕೆಂಡ್, ಫಸ್ಟ್ ಏನಿತ್ತು ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಇತ್ತು ಅಲ್ವಾ. ಇದಕ್ಕೆ ನಾವು ಇಷ್ಟು ಯಾವುದೇ ಪ್ರೈಮರಿ ಸೆಕ್ಟರ್ ಆಗಿರ್ಬೋದು, ಸೆಕೆಂಡರಿ ಸೆಕ್ಟರ್ ಆ್ಯಂಡ್ ಟೆರಿಷರಿ ಸೆಕ್ಟರ್ ಮೂರೂ ಸೆಕ್ಟರನ್ನು ಆ್ಯಡಪ್ ಮಾಡಿದಾಗ ನಮಗೆ GDP ಅನ್ನೋದು ಜನರೇಟ್ ಆಯಿತು. ಓಕೆ ಅಲ್ವಾ. GDPಯನ್ನು ನಾವು ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಟ್ ಫ್ಯಾಕ್ಟರ್ ಪ್ರೈಸ್ ಮಾಡ್ಕೋಬೇಕು ಅಂತ ಹೇಳಿದಾಗ, ಈ GDPಯಿಂದ ನಾವು ಏನನ್ನು ಮೈನಸ್ ಮಾಡಿದ್ವಿ? ಡಿಪ್ರಿಸಿಯೇಷನ್ ಮೈನಸ್ ಮಾಡಿದ್ವಿ, ಹಾಗೆ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸನ್ನು ಮೈನಸ್ ಮಾಡಿದ್ವಿ. ಈ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸನ್ನು ಮೈನಸ್ ಮಾಡಿದಾಗ ಅದು ಏನಾಯಿತು? NDP ಫ್ಯಾಕ್ಟರ್ ಪ್ರೈಸ್ ಆಯಿತು. ಈ NDPಯಿಂದ ಏನನ್ನು ಪ್ಲಸ್ ಮಾಡಿದ್ವಿ? NFIAನ ಆ್ಯಡಪ್ ಮಾಡಿದ್ವಿ. ಈ NFIA ಅಂದರೆ ಏನು? ಫಾರಿನ್ ಇನ್ಕಮ್ ಮತ್ತು ನಮ್ಮ ಒಂದು ಕಂಟ್ರಿಯಿಂದ ಬೇರೆ ದೇಶಕ್ಕೆ ಹೋದಂತಹ ಇನ್ಕಮನ್ನು ಮೈನಸ್ ಮಾಡಿದ್ರೆ ನಮಗೆ NFIA ಸಿಗುತ್ತೆ. ಸೊ ಇಷ್ಟು ಮಾಡಿದಾಗ ನಮಗೆ ಏನು ಸಿಗುತ್ತೆ? ನ್ಯಾಷನಲ್ ಇನ್ಕಮ್ ಅನ್ನೋದು ಸಿಗುತ್ತೆ. ಅರ್ಥ ಆಯ್ತಲ್ವಾ?
ಸೊ ಇಲ್ಲಿ ಜಸ್ಟ್ ಏನಂತ ಹೇಳ್ತಾ ಇದ್ದೀನಿ, ಹೇಗೆ ಮಾಡೋದಂತ ಸ್ಟೆಪ್ಪನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಇದರಲ್ಲಿ ಸ್ಲೈಡಲ್ಲಿ ನಿಮಗೆ ಎಕ್ಸಾಂಪಲನ್ನು ಕೊಟ್ಟು ಹೇಳ್ತೀನಿ. ಇದೇನು ಒಂದು ವ್ಯಾಲ್ಯೂ ಇರುವಂತಹ ಒಂದು ಟೇಬಲ್ ಆಗಿದೆ. ಇಲ್ಲಿ ಪ್ರೈಮರಿ ಸೆಕ್ಟರಿಂದ ವ್ಯಾಲ್ಯೂ ಆಫ್ ಔಟ್ಪುಟ್ ಏನು ಬಂದಿದೆ ಅದನ್ನು 100 ಅಂತ ತಗೊಳ್ತಾ ಇದ್ದೀವಿ. ಸೆಕೆಂಡರಿಯಿಂದ 200 ಸಿಕ್ಕಿದೆ, ಟೆರಿಟರಿಯಿಂದ 300 ಸಿಕ್ಕಿದೆ. ಇಲ್ಲಿ ವ್ಯಾಲ್ಯೂ ಆಫ್ ಇಂಟರ್ಮೀಡಿಯೇಟ್ ಗೂಡ್, ಪ್ರೈಮರಿ ಸೆಕ್ಟರಲ್ಲಿ ಇಂಟರ್ಮೀಡಿಯೇಟ್ ಗೂಡ್ ಸನ್ಲೈಟ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಅದಕ್ಕೆ ನಾವು ಯಾವುದೇ ರೀತಿ ಇಂಟರ್ಮೀಡಿಯೇಟ್ ಗೂಡ್ ಅಂತ ನಾವು ಪರಿಗಣಿಸಿಲ್ಲ, ಅದಕ್ಕೆ 0 ಹಾಕಿದ್ದೀವಿ. ಸೆಕೆಂಡರಿ ಸೆಕ್ಟರಲ್ಲಿ 50 ಅಷ್ಟು ಇಂಟರ್ಮೀಡಿಯೇಟ್ ಗೂಡ್ ಆಗಿದೆ. ಹಾಗೆ ಟೆರಿಟರಿ ಸೆಕ್ಟರಲ್ಲಿ 100 ಇಂಟರ್ಮೀಡಿಯೇಟ್ ಗೂಡ್ ಆಗಿದೆ. ಅದನ್ನು ನಾವು ಮೈನಸ್ ಮಾಡಿದಾಗ, ಹೌದಲ್ವಾ, ಇಂಟರ್ಮೀಡಿಯೇಟ್ ಗೂಡನ್ನು ಮೈನಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ? ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಸಿಗುತ್ತೆ, GVA ಸಿಗುತ್ತೆ ಅಲ್ವಾ, GVA ಸಿಗುತ್ತೆ ಅಲ್ವಾ. ಈ GVA 100ಇಂದ 0 ಮೈನಸ್ ಮಾಡಿದಾಗ 100, 200ಇಂದ 50 ಮೈನಸ್ ಮಾಡಿದಾಗ 150, 300ಇಂದ 100 ಮೈನಸ್ ಮಾಡಿದಾಗ 200 ಸಿಕ್ಕಿದೆ ಅಲ್ವಾ. ಸೊ ಈ GVAನ ನೆಕ್ಸ್ಟು NVA ಅವೆಲ್ಲ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ಪ್ರೈಮರಿ ಸೆಕ್ಟರಿಂದ ಬಂದಂಥದ್ದು ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. ಇಲ್ಲಿ ಪ್ರೈಮರಿ ಸೆಕ್ಟರಲ್ಲಿ ಔಟ್ಪುಟ್ ಎಷ್ಟಿದೆ? 100 ಇದೆ. ಅಗ್ರಿಕಲ್ಚರ್ ಯಾವುದಾದ್ರೂ ಸೆಕ್ಟರ್ಸಿಂದ ಬಂದಂಥದ್ದು. ಇಂಟರ್ಮೀಡಿಯೇಟ್ ಗೂಡ್ ಎಷ್ಟಿದೆ? 0 ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಸಾಯಿಲ್ ಆಗಿರ್ಬೋದು, ಸನ್ಲೈಟ್ ಆಗಿರ್ಬೋದು, ನಾವು ಅದನ್ನು ಕೌಂಟ್ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರ ಅದನ್ನು ನಾವು 0 ಅಂತ ತಗೊಳ್ತಾ ಇದ್ದೀವಿ. ಟೋಟಲ್ ಆಗಿ ಸಿಕ್ಕಿದೆ ಎಷ್ಟು? ನಮಗೆ 100 ಸಿಕ್ಕಿದೆ ಪ್ರೈಮರಿ ಸೆಕ್ಟರಿಂದ. ಸೆಕೆಂಡರಿ ಸೆಕ್ಟರಿಂದ ಔಟ್ಪುಟ್ ಎಷ್ಟು? 200 ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಯೂಸಿಂಗ್ ರಾ ಮೆಟೀರಿಯಲ್ಸ್ ಫ್ರಮ್ ಪ್ರೈಮರಿ ಸೆಕ್ಟರ್. ಓಕೆ, ಪ್ರೈಮರಿ ಸೆಕ್ಟರಿಂದ ಬಂದಂತಹ ಗೂಡ್ಸನ್ನು ಇಲ್ಲಿ ರಾ ಮೆಟೀರಿಯಲ್ಗೆ ಕನ್ಸಿಡರ್ ಮಾಡಿ ಗೂಡ್ಸನ್ನು ಪ್ರೊಡಕ್ಷನ್ ಮಾಡಿದ್ದಾರೆ. ಇಲ್ಲಿ ಇಂಟರ್ಮೀಡಿಯೇಟ್ ಗೂಡ್ ಎಷ್ಟಿದೆ? 50. ಲೈಕ್ ಇನ್ಪುಟ್ ಲೈಕ್ ರಾ ಮೆಟೀರಿಯಲ್ಸ್, ಯಾವುದಾದ್ರೂ ಇನ್ಪುಟ್ಟನ್ನು ಅವರು ರಾ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡಿರ್ತಾರೆ, ಇಟ್ ಕಾಸ್ಟ್ 50 ಅನ್ಕೋಣ. ಇದನ್ನು ನಾವು ವ್ಯಾಲ್ಯೂ ಆ್ಯಡೆಡ್ ಆಗಿ ತೊಗೊಂಡಾಗ ಅಂತ ಹೇಳಿದ್ರೆ 200ಇಂದ 50ಯನ್ನು ಮೈನಸ್ ಮಾಡಿದ್ರೆ ನಮಗೆ 150 ಸಿಕ್ತು. ಇದನ್ನು ನಾವು GVA ಅಂತ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಜಸ್ಟ್ ಇದು ವ್ಯಾಲ್ಯೂ ಆ್ಯಡೆಡ್ ಫ್ರಮ್ ಈಚ್ ಸೆಕ್ಟರ್. GVA ಯಾವಾಗ ಆಗುತ್ತೆ? ಇನ್ನೊಂದು ಸೆಕ್ಟರನ್ನು ಸೇರಿಸಿದಾಗ ಗ್ರಾಸ್ ಆಗುತ್ತೆ, ಹೌದಾ. ನೆಕ್ಸ್ಟು ಟೆರಿಟರಿ ಸೆಕ್ಟರ್ ಅಂತ ಹೇಳಿದಾಗ 300 ಅಷ್ಟು ಪ್ರೊಡಕ್ಷನ್ ಆಗಿದೆ, ಇಂಟರ್ಮೀಡಿಯೇಟ್ ಗೂಡ್ 100 ಆಗಿದೆ, ಅದನ್ನು ಮೈನಸ್ ಮಾಡಿದಾಗ 200 ಸಿಗುತ್ತೆ. ಯಾವುದು? ವ್ಯಾಲ್ಯೂ ಆ್ಯಡೆಡ್. ಪ್ರೈಮರಿ ಸೆಕ್ಟರಲ್ಲಿ 100, ಟೆರಿ ಸೆಕ್ಟರಲ್ಲಿ 150 ಪ್ಲಸ್ 200 ಎಷ್ಟಾಯಿತು? 200, 350, 450. ಓಕೆ ಅಲ್ಲ. ನೆಕ್ಸ್ಟ್ ಇಲ್ಲಿ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ನೋಡ್ತಾ ಇದ್ದೀವಿ ಅಲ್ವಾ. ಸೊ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂದರೆ ಏನು? ಆಲ್ರೆಡಿ ಗೊತ್ತಿದೆ. ಇದಕ್ಕೆ ಏನನ್ನು ಆ್ಯಡ್ ಮಾಡಬೇಕು? ಡಿಪ್ರಿಸಿಯೇಷನನ್ನು ಆ್ಯಡ್ ಮಾಡಬೇಕು ಅಲ್ವಾ. ಸೊ ಇಲ್ಲಿ GVA ಅಂತ ಹೇಳಿದಾಗ ವ್ಯಾಲ್ಯೂ ಆ್ಯಡೆಡ್ಗೆ ಡಿಪ್ರಿಸಿಯೇಷನನ್ನು ಆ್ಯಡ್ ಮಾಡ್ತಿದ್ದೀವಿ. ಇಲ್ಲಿ ಪ್ರೈಮರಿ ಸೆಕ್ಟರಿಂದ ಬಂದಂಥದ್ದು 100, ಡಿಪ್ರಿಸಿಯೇಷನ್ 0 ಇದೆ, ಸೊ 100. ಸೆಕೆಂಡರಿ ಸೆಕ್ಟರಿಂದ ಬಂದಂಥದ್ದು 150 ಪ್ಲಸ್ 10 ಅನ್ನೋದು ಡಿಪ್ರಿಸಿಯೇಷನ್ 150, 160. ಹಾಗೆ ಟೆರಿಟರಿ ಸೆಕ್ಟರಲ್ಲಿ 200 ಇತ್ತು, ಪ್ಲಸ್ 10 ಅನ್ನೋದು ಡಿಪ್ರಿಸಿಯೇಷನ್ 210 ಆಯಿತು. ಓಕೆ, ಇದನ್ನು ನಾವೀಗ ನೆಕ್ಸ್ಟು ನೆಟ್ ವ್ಯಾಲ್ಯೂ ಆ್ಯಡೆಡಲ್ಲಿ ನಾವು ನೋಡಬೇಕಲ್ವಾ. ಸೊ ಇಲ್ಲಿ ಏನು ಮಾಡಬೇಕು? ನೆಟ್ ವ್ಯಾಲ್ಯೂ ಆ್ಯಡೆಡ್ಗೆ ಮೈನಸ್ ಡಿಪ್ರಿಸಿಯೇಷನ್ ಮಾಡಿದಾಗ GVA ಸಿಗುತ್ತೆ. ಸೊ ಮತ್ತೆ ಏನು ಮಾಡ್ತಾ ಇದ್ದೀವಿ? 100ಅಲ್ಲಿ 10ಅನ್ನು ಮೈನಸ್ ಮಾಡಿದಾಗ 90, 60ಇಲ್ಲಿ 160ಯಲ್ಲಿ 20ಅನ್ನು ಮೈನಸ್ ಮಾಡಿದಾಗ 140, 190 ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಸಮ್ಮಿಂಗ್ ಅಪ್ GVA ಟು ಗೆಟ್ GDP. ಅಷ್ಟು GVAನ ಆ್ಯಡ್ ಮಾಡಿದಾಗ ನಮ್ಗೆ ಏನು ಸಿಗ್ತಾ ಇದೆ? GDP. ಸೊ ಇಲ್ಲಿ 100, 160, 110 ಅಷ್ಟನ್ನು ಆ್ಯಡ್ ಮಾಡಿದಾಗ 470 ಅನ್ನೋದು ನಮಗೆ ಏನು ಸಿಕ್ತು? GDP ಬಂತು. ಸೊ ಹೀಗೆ ನಾವು GDPಯನ್ನು ವಿತ್ ಕ್ಯಾಲ್ಕುಲೇಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ನ್ಯೂಮರಿಕಲ್ ಎಕ್ಸಾಂಪಲಿಂದ ಇಷ್ಟು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು 2 ಮೆಥಡನ್ನು ನೀಟಾಗಿ ಹೇಳಿ 3 ಮೆಥಡಲ್ಲಿ ಒಂದೇ ಆನ್ಸರ್ ಹೇಗೆ ಬರುತ್ತೆ ಅಂತ ನಾನು ಒಂದು ಸಪ್ರೇಟ್ ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಈ ಒಂದು ಟಾಪಿಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ
ಈ ಒಂದು ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.